ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ. ಸಮ್ಮರ್ ಸ್ಪೆಷಲ್ ಇವತ್ತು ರಾಗಿ ಅಂಬ್ಲಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೋತಾ ಇದ್ದೀನಿ ರೀ ಸಣ್ಣಗೆ ಫಸ್ಟಿಗೆ ನಾನು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ರೀ. ಮೊದಲು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ಬಿಡೋಣ. ನಾವು ಇವಾಗ ಅಂಬ್ಲಿಗೆ ಮೇನ್ ಏನು ಬೇಕು ಅಂದ್ರೆ ಮಜ್ಜಿಗೆ ಬೇಕು ನೋಡಿರಿ, ಮೊಸರು ಬೇಕು. ಮೊಸರಿಂದ ಮಜ್ಜಿಗೆನ ಮಾಡ್ಕೋಬೇಕು ನಾವು. ಇವಾಗ ನಾನೊಂದು ಮಡಿಕೆ ತೊಗೊಂಡಿದ್ದೀನಿ, ಅದರಲ್ಲಿ 1 ಗ್ಲಾಸ್ ಅಷ್ಟು ಮಜ್ಜಿಗೆನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ಒಟ್ಟಿನಲ್ಲಿ 2 ಗ್ಲಾಸ್ ಅಂಬ್ಲಿನ ಮಾಡ್ತಾ ಇದ್ದೀನಿ ನೋಡಿರಿ ನಾನು. ಇವಾಗ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಚೆಂದಾಗೆ ಮಜ್ಜಿಗೆನ ಕಟ್ಟೀತಾ ಇದ್ದೀನಿ ನೋಡಿರಿ ನಾನು. ಈ ಥರ ಮಜ್ಜಿಗೆನ ಮಾಡ್ಕೋಬೇಕು ನಾವು ಮೊದಲಿಗೆ. ಈ ಬಿಸಿಲಿಗೆ ನಮಗೆ ತಂಪು ಕೊಡುತ್ತಾ, ದೇಹಕ್ಕೆ ಶಕ್ತಿನೂ ಕೊಡುತ್ತಾ. ಊಟ ಬ್ಯಾಡ ಅನ್ನಿಸ್ತದ, ಬರೀ ನೀರು ಕುಡಿಬೇಕು ಅನ್ನಿಸ್ತದ, ಹೊಟ್ಟೆ ಉಬ್ಬರು ಬಂದಂಗೆ ಆಗುತ್ತೆ. ನೀರು ಕಡಿಮೆ ಕುಡಿಸ್ತದ. ಅಂಬ್ಲಿ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಬಿಸಿಲೊಳಗೆ ನಾವು 1 ಗ್ಲಾಸ್ ಅಂಬ್ಲಿ ಕುಡಿದ್ಬಿಟ್ಟೆ ಅಂದ್ರೆ ಊಟ ಬ್ಯಾಡ ನೋಡಿರಿ. ಸಾಯಂಕಾಲ ಊಟ ಮಾಡ್ಕೋಬೋದು ಆರಾಮಾಗಿ. ಇವಾಗ ನೋಡಿರಿ ಮಜ್ಜಿಗೆನ ನಾನು ನೀಟಾಗೆಲ್ಲ ಮಾಡಿಬಿಟ್ಟಿನಿ. 1 ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ ಅರ್ಧ ಬಟ್ಲಟ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ನಾನು ಇಲ್ಲೇ ತೆಳಗಿಟ್ಟಾಗೆ ನಾನು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಅದನ್ನೇ ನಾವು ಗ್ಯಾಸ್ ಮ್ಯಾಗ ಹೋಗಿ ಕೂಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ ರೀ. ಯಾಕಂದ್ರೆ ಅಲ್ಲಿ ನಾವು ಇಟ್ಟು ಕೂಡ್ಸಕ್ಕೆ ಹೋದೆವು ಅಂದ್ರೆ ಹಿಟ್ಟು ಜಲ್ದಿ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲೇ ನಾವು ತೆಳಗಿಟ್ಟಾಗೆ ಇದ್ರಾಗೆ ಹಾಕ್ಕೊಂಡು ಮಜ್ಜಿಗೆ ಥರನೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆಂದಾಗೆ. ಮಿಕ್ಸ್ ಮಾಡಿದ್ಮೇಲೆ ನಾವು ಇದು ಗ್ಯಾಸ್ ಮ್ಯಾಗ ಇಡ್ರಿ, ಅಂದ್ರೆ ಅದು ಗಂಟಾಗಂಗಿಲ್ಲ. ಆಮೇಲೂ ನಾವು ಚೆಂದಾಗೆ ಸ್ವಲ್ಪ ಕೈ ಆಡಿಸ್ಕೋತಿರ್ಬೇಕಾಗುತ್ತೆ, ಇಲ್ಲಾಂದ್ರೆ ಅಲ್ಲಿನೂ ಗಂಟಾಗೋದು ಇದನ್ನ ಇರ್ತೈತಿ. ಸ್ಟಾರ್ಟಿಂಗಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಸಾಕು, ಆಮೇಲಿಂದ ಬಿಟ್ಟರು ನಡೀತದೆ. 10 ನಿಮಿಷ ಒಳಗೆ ಅಂಬ್ಲಿ ರೆಡಿ ಆಗಿಬಿಡುತ್ತೆ ನೋಡಿರಿ. ಇದು ಈ ಬಿಸಿಲಿಗೆ ಅಂಬ್ಲಿ ಕುಡಿದ್ರೆ ದೇಹಕ್ಕೆ ತಂಪಿರುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ ರೀ, ಮತ್ತು ಶಕ್ತಿನೂ ಕೂಡ ಇರುತ್ತೆ. ತೂಕ ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ರೀ ಅಂಬ್ಲಿ ಇದು. ಈಗ ನೋಡಿರಿ ರೆಡಿ ಆಗೈತಿ, ಅರ್ಧ ಅಂಬ್ಲಿ ರೆಡಿ ಆಗಿಬಿಟ್ಟೈತಿ. ಈಗ ನಾವು ಇದಕ್ಕೆ ಮುಂದೆ ಏನೇನೆಲ್ಲ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. 1 ಉಗ ಬಂದ್ರೆ ಸಾಕ್ರಿ. ಇದು ಜಾಸ್ತಿ ಕುದಿದೇನು ಬೇಕಾಗಿಲ್ಲ, ಜಾಸ್ತಿ ಗಟ್ಟಿ ಆಗೋದೇನು ಬೇಕಾಗಿಲ್ಲ, ತಿಳುವಾಗೇ ಇರಬೇಕು. ಈಗ 1 ಉಗ ಬಂದ್ರೆ ಮುಗೀತು, ಜಾಸ್ತಿ ಕುದಿಸೋಕ್ಕೆಲ್ಲ ಹೋಗಬಾರ್ದು ನಾವು. ಆಮೇಲಿಂದ ನಮ್ಮ ಮನ್ಯಾಗ ಅಂಬ್ಲಿ ಹೆಂಗೆ ಮಾಡ್ತೀವಿ ಅಂದ್ರೆ ನಾವು 1 ಕಪ್ ಅಷ್ಟು ಹಾಲು ಕೂಡ ನಾವು ಹಾಕ್ತೀವಿ. ಬೆಳ್ಳುಳ್ಳಿ ಮತ್ತು ಜೀರಿಗೆನ ನಾನು ಮೊದಲೇ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಸಿಮೆಣ್ಸಿಕಾಯಿ ನಿಮ್ಮ ಇಷ್ಟ, ಬೇಕಾದರೆ ಹಾಕೋಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು. ಇವಾಗ ನೋಡಿರಿ ಉಳ್ಳಾಗಡ್ಡಿನ ಕೂಡ ಹಾಕ್ತೀನಿ ನಾನು. 2 ಉಳ್ಳಾಗಡ್ಡಿ ಹಾಕಿದ್ದೆ ನಾನು, ಬಾಯಿಗೆ ರುಚಿ ಕೊಡುತ್ತಾ ಅಂತ ನಾವು ಉಳ್ಳಾಗಡ್ಡಿನ ಹಾಕ್ತೀವಿ. ಎಲ್ಲ ಉಳ್ಳಾಗಡ್ಡಿನೂ ನಾನು ಇವಾಗ ಹಾಕ್ಕೊಂಡ್ಬಿಡ್ತೀನಿ ರೀ. ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಾವು ಉಳ್ಳಾಗಡ್ಡಿ ಹಾಕಿದ ಮೇಲೆ. ಉಳ್ಳಾಗಡ್ಡಿನ ನಾವು ಜಾಸ್ತಿ ಕುದಿಸೋಕ್ಕೆಲ್ಲ ಹೋಗಬಾರ್ದು. ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ರೆ ಅಂಬ್ಲಿ ಪೂರ್ತಿ ರೆಡಿ ಆಗೋಯ್ತು ನೋಡಿರಿ. ಇವಾಗ ನೋಡಿರಿ ಫುಲ್ ರೆಡಿ ಆಗೈತಿ. ನಾನು ಬಿಸಿ ಐತೆಲ್ಲ ಮಡಿಗೆ, ಅದಕ್ಕೋಸ್ಕರ ಅದು ಕುದಿ ಬರ್ತಾಯಿದ್ರಿ. ಹಂಗೆ ನಾನು ಆಲ್ರೆಡಿ ಬಂದ್ ಮಾಡಿಬಿಟ್ಟಿದ್ದೆ ಅದನ್ನು. ಇಷ್ಟೇ ನೋಡಿರಿ ಅಂಬ್ಲಿ ಮಾಡೋದು. ಕೆಲವೊಬ್ರು ಹೇಳ್ತಾರೆ ಇದನ್ನು ರಾತ್ರಿ ಎಲ್ಲ ಹುಳಿ ಬರೆಸ್ಬೇಕು ಅಂತ. ಜಾಸ್ತಿ ಹುಳಿ ಬಂದ್ರೆ ಕುಡಿಯೋಕ್ಕಾಗಲ್ಲ, ಎದೆ ಉರಿ ಬರ್ತದೆ, ಕೆಲವೊಬ್ಬರಿಗೆ ಬರಲ್ಲ. ಹಾಗಾಗಿ ನಾನು ಯಾವಾಗ ಬೇಕು ಅನ್ಸುತ್ತೆ ಆವಾಗ ಮೊಸರು ಇದ್ರೆ ಮುಗೀತು ನೋಡಿರಿ. ಮಜ್ಜಿಗೆ ಮಾಡಿಕೊಂಡು ನಾವು ಅಂಬ್ಲಿನ ರೆಡಿ ಮಾಡ್ಕೋಬೋದು. ರಾತ್ರಿ ಎಲ್ಲ ಏನು ಇಡಬೇಕಾಗಿಲ್ಲ ನಾವು. ತುಂಬ ಸಿಂಪಲ್ಲಾಗಿ ಅಂಬ್ಲಿ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಾಗೆ ಸಿಗ್ತೀನಿ. ಹೋಗಿ ಬರಲಾ. ನಮಸ್ತೆ ಎಲ್ಲರಿಗೂ.